ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಸಮ್ಮರ್ ಸ್ಪೆಷಲ್ ಚಿಲ್ಲಾಗಿ ವೆನಿಲಾ ಐಸ್ ಕ್ರೀಮ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೂ ಬೇಕಾಗೋದಿಲ್ಲ. ಮನೇಲೇ ಯೂಶಲಿ ಯಾವಾಗಲೂ ಯೂಸ್ ಮಾಡುವಂಥ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ವೆನಿಲಾ ಐಸ್ ಕ್ರೀಮ್ನ ಯಾವ ರೀತಿ ಈಸಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅಟ್ ಫಸ್ಟ್ ನಾನಿಲ್ಲಿ 1/2 ಲೀಟರಷ್ಟು ಹಾಲನ್ನು ತಗೊತಾ ಇದ್ದೀನಿ. ಇದಕ್ಕೆಲ್ಲೂ ಸಹ ವಾಟರ್ ಆ್ಯಡ್ ಮಾಡಿಲ್ಲ. ಹಾಲನ್ನು ಕಾಯೋದಕ್ಕೆ ಇಟ್ಕೊಳ್ಳೋಣ. ಈಗ 2 ಟೇಬಲ್ ಸ್ಪೂನ್ಸ್ ಅಷ್ಟು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1 ಬೌಲ್ಗೆ 2 ಟೇಬಲ್ ಸ್ಪೂನ್ಸ್ ಅಷ್ಟು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡಿಕೊಂಡು ಚಿಲ್ಲಾಗಿರೋಂಥ ಹಾಲನ್ನು ಹಾಕಿ ಎಲ್ಲೂ ಸಹ ಲಮ್ಸ್ ಇಲ್ದಿರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಹಸಿ ಹಾಲನ್ನಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಕಾಯಿಸಿರೋಂಥ ಹಾಲನ್ನಾದರೂ ಆ್ಯಡ್ ಮಾಡ್ಕೋಬೋದು. ನಾನು ಮಾಡ್ತಿರೋಂಥ ಐಸ್ ಕ್ರೀಮ್ ಕ್ವಾಂಟಿಟಿ ಬಂದು 10 to 15 ಸ್ಕೂಪ್ಸ್ ಆಗುತ್ತೆ. ಅಂದರೆ 8 to 10 ಮೆಂಬರ್ಸ್ ಆರಾಮಾಗಿ ತಿನ್ಬೋದು. ಈಗ ಕಾರ್ನ್ಫ್ಲೋರ್ ಚೆನ್ನಾಗಿ ಲಮ್ಸ್ ಇಲ್ದಿರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಹಾಲು ಚೆನ್ನಾಗಿ ಕಾದಿದ್ದಾಗಿದೆ. 2 to 5 ಮಿನಿಟ್ಸ್ ಚೆನ್ನಾಗಿ ಕಾಯಿಸ್ಕೊಂಡಿದ್ದಾದಮೇಲೆ ಟೇಸ್ಟ್ಗೆ ಬೇಕಾಗಿರೋಷ್ಟು ಶುಗರ್ನ ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ 1/2 ಲೀಟರ್ ಹಾಲು ತೊಗೊಂಡಿರೋದಕ್ಕೆ 150 ಗ್ರಾಮ್ಸ್ ಅಷ್ಟು ಶುಗರ್ನ ತೊಗೋತಾ ಇದ್ದೀನಿ. ಸ್ವೀಟ್ನೆಸ್ ಏನಾದರೂ ಇನ್ನೂ ಜಾಸ್ತಿ ಬೇಕು ಅಂದರೆ 200 ಗ್ರಾಮ್ಸ್ ಅಷ್ಟು ಶುಗರ್ನ ಯೂಸ್ ಮಾಡ್ಬೋದು. ಬೇಡ ಅನ್ನೋರು ಅಂದರೆ ಸ್ವೀಟ್ನೆಸ್ ಕಡಿಮೆ ಬೇಕು ಅನ್ನೋರಾದರೆ 150 ಗ್ರಾಮ್ಸ್ ಅಷ್ಟು ಯೂಸ್ ಮಾಡ್ಬೋದು. ಇದು ಪರ್ಫೆಕ್ಟಾಗಿ ಐಸ್ ಕ್ರೀಮ್ಗೆ ಸೆಟ್ ಆಗುತ್ತೆ. ಈಗ ಶುಗರ್ ನಾನು ಆ್ಯಕ್ಚುಲಿ ಪೌಡರ್ ಮಾಡ್ಕೊಂಡಿದ್ದಂಥ ಶುಗರ್ ಇತ್ತು, ಹಾಗಾಗಿ ಪೌಡರ್ ಶುಗರ್ನೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಡೈರೆಕ್ಟಾಗಿ ಶುಗರ್ನೇ ಆ್ಯಡ್ ಮಾಡ್ಕೋಬೋದು. ನೀವು ಈ ಹಿಂದೆ ಯಾವುದಾದ್ರೂ ಸ್ವೀಟ್ಸ್ ಮಾಡುವಾಗ ಶುಗರ್ನ ಪೌಡರ್ ಮಾಡ್ಕೊಂಡಿದ್ರೆ ಅದನ್ನೇ ಆ್ಯಡ್ ಮಾಡ್ಕೊಳ್ಳಿ. ನಿಮಗೇನಾದರೂ ಅಳತೆ ಗೊತ್ತಾಗೋದಿಲ್ಲ ಅನ್ನೋ ಹಾಗಿದ್ರೆ ಇಲ್ಲಿ ನಾನು 1/2 ಕಪ್ ಅಷ್ಟು ಶುಗರ್ ಅಂದರೆ 150 ಗ್ರಾಮ್ಸ್ ಅಷ್ಟು ಶುಗರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಸ್ವೀಟ್ನೆಸ್ ಎಷ್ಟು ಬೇಕು ಅಷ್ಟನ್ನು ನೋಡಿಕೊಂಡು ನೀವು ಶುಗರ್ನ ಆ್ಯಡ್ ಮಾಡ್ಕೋಬೋದು. ಶುಗರ್ ಆ್ಯಡ್ ಮಾಡಿದಾದಮೇಲೆ ಮಿಕ್ಸ್ ಮಾಡ್ಕೊಂಡಿರೋಂಥ ಕಾರ್ನ್ಫ್ಲೋರ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಕಾರ್ನ್ಫ್ಲೋರ್ ಆ್ಯಡ್ ಮಾಡಿದಾದಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ಕಾರ್ನ್ಫ್ಲೋರ್ ಆ್ಯಡ್ ಮಾಡಿದಾಗ ಹೈ ಫ್ಲೇಮಲ್ಲಿ ಇದ್ದರೆ ಕೆಳಗಡೆ ಬೇಸ್ ಒಂದು ಗಂಟು ರೀತಿ ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಈ ಥಿಕ್ನೆಸ್ಸಲ್ಲಿ ಬರುತ್ತೆ. ತೀರಾ ಲೂಸ್ ಕನ್ಸಿಸ್ಟೆನ್ಸಿ ಇಲ್ಲ, ಹಾಗಂತ ತೀರಾ ಗಟ್ಟಿಯಾಗೂ ಇಲ್ಲ, ಮೀಡಿಯಮ್ ಆಗಿ ನಿಮಗೆ ಗೊತ್ತಾಗ್ತಿದೆ ಅಲ್ವಾ ನೋಡ್ತಾ ಇದ್ದರೆ. ಈ ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ. ಕಂಪ್ಲೀಟಾಗಿ ತಣ್ಣಗೆ ಮಾಡಿದಾದಮೇಲೆ ನೀವು ಬೇಕಾದರೆ ಇದನ್ನು ಫ್ರಿಜ್ಜಲ್ಲೂ ಸಹ ಒಂದು 30 ಮಿನಿಟ್ಸ್ವರೆಗೂ ಇಡ್ಬೋದು. ನಾನು ಇದನ್ನು ಕಂಪ್ಲೀಟಾಗಿ ತಣ್ಣಗೆ ಮಾಡಿರೋದನ್ನು ತೋರಿಸಿದೆ ನಿಮಗೆ. ಅದನ್ನು ಒಂದೆರಡು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಮಿಕ್ಸರ್ ಜಾರ್ಗೆ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಮಿಕ್ಸರ್ ಜಾರ್ ನೀವು ಅಂದರೆ ಈ ಮಿಶ್ರಣ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ 1 ಅವರ್ ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ಯೂಸ್ ಮಾಡಬೇಕಾಗತ್ತೆ. ಕೋಲ್ಡಾಗಿ ಇರಬೇಕು. ನಮಗೆ ಮಿಕ್ಸರ್ ಜಾರ್ ಏನಿದೆ ಅದು 1 ಅವರ್ ಫ್ರಿಜ್ಜಲ್ಲಿ ಇಟ್ಟು ಕೋಲ್ಡ್ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ನಾವು ಇವಾಗ ಮಾಡ್ಕೊಂಡಿರೋಂಥ ಕ್ರೀಮಿ ಮಿಕ್ಸ್ಚರ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ನಾನು ಮಿಕ್ಸರ್ ಜಾರ್ನ 1 ಅವರ್ ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಯಲ್ಲಿ ನಾನು ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು 150 ಗ್ರಾಮ್ಸ್ ಅಷ್ಟು ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡಿಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಏನಾದರೂ ವೆನಿಲಾ ಬೀನ್ಸ್ ಇದ್ರೂ ಕೂಡ ಯೂಸ್ ಮಾಡ್ಬೋದು. ಈಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಕಂಟಿನ್ಯೂಸ್ ಆಗಿ ಇದನ್ನು ತಿರುಗಿಸ್ಬಾರ್ದು. ಜಸ್ಟ್ 30 ಸೆಕೆಂಡ್ಸ್ ಆನ್ ಆ್ಯಂಡ್ ಆಫ್ ಮಾಡ್ತಾ ಇದನ್ನು ತಿರುಗಿಸ್ಕೊಂಡ್ರೆ ನಮಗೆ ಈ ರೀತಿ ನೊರೆ ರೀತಿ ಬರುತ್ತೆ. ಇದನ್ನು ಕಂಟಿನ್ಯೂಸ್ ಆಗಿ ಏನಾದರೂ ನಾವು ಗ್ರೈಂಡ್ ಮಾಡಿಕೊಂಡ್ರೆ ಸೈಡಲ್ಲೆಲ್ಲ ಬಟರ್ ನಮಗೆ ಎಕ್ಸ್ಟ್ರಾಕ್ಟ್ ಆಗ್ತಾ ಬರುತ್ತೆ. ಆ ಥರ ಆಗಬಾರ್ದು. ಹಾಗಾಗಿ ಜಸ್ಟ್ ಒಂದು 30 ಸೆಕೆಂಡ್ಸು ಆನ್ ಆ್ಯಂಡ್ ಆಫ್ ಮಾಡ್ತಾ ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಈಗ ಗ್ರೈಂಡ್ ಮಾಡ್ಕೊಂಡಿರೋಂಥ ಮಿಕ್ಸ್ಚರ್ನ ಒಂದು ಕಂಟೈನರ್ಗೆ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಅಂದರೆ ಲಿಡ್ ಇರೋಂತಹ ಕಂಟೈನರ್ ಯಾವುದಾದ್ರೂ ಆಗಿರ್ಬೋದು, ಇಲ್ಲ ಅಂತಂದರೆ ನೀವು ಯೂಶಲಿ ನಾರ್ಮಲ್ ಆಗಿ ಮನೇಲಿರೋಂಥ ಬಾಕ್ಸಸ್ ಯಾವುದಾದ್ರೂ ಆಗಿರಲಿ ಪರವಾಗಿಲ್ಲ, ಅದರೊಳಗಡೆ ಹಾಕಿ ಇದನ್ನು ಲಿಡ್ ಕ್ಲೋಸ್ ಮಾಡಿ ನಾವು 8 ಅವರ್ಸ್ ಸ್ಟೋರ್ ಮಾಡಬೇಕಾಗುತ್ತೆ. ಆದಷ್ಟು ಇದು ನೈಟ್ ಟೈಮ್ಸಲ್ಲಿ ಮಾಡ್ಕೊಳ್ಳೋದ್ರಿಂದ ನಾವು ಮತ್ತೆ ಆಗಿದೆಯಾ ಇಲ್ವಾ ಅಂತ ತೆಗೆದು ನೋಡೋ ಅವಶ್ಯಕತೆ ಇರೋದಿಲ್ಲ. ನೈಟ್ ಟೈಮ್ಸ್ ಮಾಡಿ ಇಟ್ಟರೆ ಮಾರ್ನಿಂಗ್ ಎಲ್ಲ ಇದು ಚೆನ್ನಾಗಿ ಸೆಟ್ ಆಗಿರುತ್ತೆ. ನೋಡ್ತಿರ್ಬೋದು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ನಾನು ನೈಟ್ ಮಾಡಿರೋದು 8 ಅವರ್ಸ್ ಕಂಟಿನ್ಯೂಸ್ ಆಗಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇದನ್ನು ಅವಾಗವಾಗ ಓಪನ್ ಮಾಡಿ ನೋಡೋದು ಅದೆಲ್ಲ ಮಾಡಬಾರ್ದು. ಕಂಟಿನ್ಯೂಸ್ ಆಗಿ ಓವರ್ ನೈಟ್ ನೀವು ಇಡೋ ಹಂಗಿದ್ರೆ 8 to 10 ಅವರ್ಸ್ ಮೇಲೇ ಆಗಿರುತ್ತೆ. ನಾನಿದು ಡೈರೆಕ್ಟಾಗಿ ಫ್ರಿಜ್ಜಿಂದ ತೆಗೆದಿರೋದನ್ನು ತೋರಿಸ್ತಾ ಇದ್ದೀನಿ. ಮೇಲೆ ನಿಮಗೆ ಬಬಲ್ಸ್ ರೀತಿ ಕಾಣಿಸ್ತಾ ಇದೆ ಅಲ್ವಾ, ಆ ರೀತಿ ಬರೋದು ಬೇಡ ಅಂತಂದರೆ ನಿಮಗೆ ಅಲ್ಯೂಮಿನಿಯಂ ಫಾಯಿಲ್ ಇರುತ್ತೆ ಅಲ್ವಾ, ಅದು ಐಸ್ ಕ್ರೀಮ್ಗೆ ತಾಕೋ ಹಾಗೆ ಬಾಕ್ಸಲ್ಲಿ ಇಟ್ಟು ಆಮೇಲೆ ಲಿಡ್ ಕ್ಲೋಸ್ ಮಾಡಿ ನೀವು ಸ್ಟೋರ್ ಮಾಡಿಕೊಂಡ್ರೆ ಆ ರೀತಿ ಬಬಲ್ಸ್ ಥರ ಬರೋದಿಲ್ಲ. ನೋಡಿದ್ರಲ್ವಾ ಎಷ್ಟು ಕ್ಲೀನಾಗಿ ಸ್ಕೂಪ್ಸ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ನಿಮ್ಮ ಮನೇಲಿ ಏನಾದರೂ ಸ್ಕೂಪರ್ ಅವೈಲೇಬಲ್ ಇಲ್ಲ ಅಂತಂದರೆ ಸಾಂಬಾರ್ಗೆ ಸೌಟ್ ಯೂಸ್ ಮಾಡ್ತೀರಲ್ವ, ಅದರಲ್ಲೇ ನೀವು ಸ್ಕೂಪ್ ಔಟ್ ಮಾಡ್ಕೋಬೋದು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಟೆಕ್ಸ್ಚರ್ ಬಂದಿದೆ ಅಂತ ಹೇಳ್ಬಿಟ್ಟು.
ಇದಕ್ಕೆ ಎಲ್ಲೂ ಸಹ ನಾನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಲ್ಲ. ಮನೇಲಿರುವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಸಖತ್ ಟೇಸ್ಟಿಯಾಗಿರುವಂತಹ ವೆನಿಲಾ ಐಸ್ ಕ್ರೀಮ್ನ ಎಷ್ಟು ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಂಡ್ವಿ ಅಂತ ನೋಡಿದ್ರಲ್ವಾ. ಲಾಂಗ್ ಟೈಮ್ ಸ್ಟೋರ್ ಆಗಬೇಕು ಅಂತ ಹೊರಗಡೆಯಿಂದ ತಂದು ಐಸ್ ಕ್ರೀಮ್ಸ್ನ ತಿನ್ನೋದಕ್ಕಿಂತ ಈ ರೀತಿ ನಾವು ಮನೇಲೇ ಮಾಡಿಕೊಂಡ್ರೆ ಕ್ವಾಂಟಿಟಿನೂ ಜಾಸ್ತಿ ಮಾಡ್ಕೋಬೋದು, ಹಾಗೆ ಹೆಲ್ದಿಯಾಗೂ ಸಹ ಮಾಡ್ಕೋಬೋದು ಅಲ್ವಾ. ಇದ್ರ ಮೇಲೆ ನೀವು ಸರ್ವ್ ಮಾಡ್ಕೋಬೇಕಾದ್ರೆ ಟೂಟಿ ಫ್ರೂಟಿ ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು. ಕಲರ್ಫುಲ್ ಚಾಕ್ಲೇಟ್ ಬಾಲ್ಸ್ ಇಲ್ಲ ಅಂತಂದರೆ ಡ್ರೈ ಫ್ರೂಟ್ಸನ್ನು ಸಹ ಆ್ಯಡ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು. ಸಖತ್ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ರೆಡ್ ಕಲರ್ದು ಟೂಟಿ ಫ್ರೂಟಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ. ಇನ್ನಷ್ಟು ಡಿಫ್ರೆಂಟ್ ರೆಸಿಪೀಸ್ ಆ್ಯಂಡ್ ಸಮ್ಮರ್ ಸ್ಪೆಷಲ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಐಸ್ ಕ್ರೀಮ್ಸ್ನ ನಾನು ಅಪ್ಕಮಿಂಗ್ ಡೇಸಲ್ಲಿ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.